ಮಳೆ ಅಬ್ಬರಕ್ಕೆ ಸದಾಶಿವನಗರದಲ್ಲೂ ಕೂಡ ಬೃಹತ್ ಮರ ನೆಲಸಮವಾಗಿದೆ. ರಸ್ತೆ ಬದಿ ನಿಂತಿದ್ದ ಕಾರಿನ ಮೇಲೆ ಬೃಹದಾಕಾರದ ಮರ ಬಿದ್ದಿದೆ. ಮರ ಬಿದ್ದು ವಾಹನ ಸಂಚಾರಕ್ಕೆ ಅಡ್ಡಿಯಾಗಿದೆ. ಸವಾರರು ಪರದಾಡಿದ್ದಾರೆ. ಮರ ಬಿದ್ದಿದ್ರೂ ಸ್ಥಳಕ್ಕೆ ಬಿಬಿಎಂಪಿ ಅಧಿಕಾರಿಗಳು ಬಂದಿಲ್ಲ ಅನ್ನೋ ಆಕ್ರೋಶ. ಸದಾಶಿವನಗರದಲ್ಲಿ ತುಂಬಾ ಹೆಚ್ಚು ಮರಗಳಿದ್ದಾವೆ. ಹಚ್ಚ ಹಸಿರಿನಿಂದ ಕೂಡಿದಂತಹ ಪ್ರದೇಶ ಅದು. ಸೊ ಸದಾಶಿವನಗರದಲ್ಲಿ ಬುಡ ಸಮೇತ ಈಗ ಮತ್ತೊಂದು ದೊಡ್ಡ ಮರ ಉರುಳಿ ಬಿದ್ದಿದೆ. ರಸ್ತೆಯಲ್ಲೇ ಈ ಮರ ಬಿದ್ದಿರೋದ್ರಿಂದ ವಾಹನ ಸಂಚಾರಕ್ಕೆ ಅಡ್ಡಿ ಉಂಟಾಗ್ತಾ ಇದೆ. ಸದಾಶಿವನಗರ ಅಂತಂದ್ರೆ ಬೆಂಗಳೂರಲ್ಲಿ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಶ್ರೀಮಂತರು ವಾಸ ಮಾಡುವಂತಹ ಏರಿಯಾ ಅದು. ಸಿಎಂ, ಮಾಜಿ ಸಿಎಂಗಳಾಗಿರಬಹುದು, ಸಿನಿಮಾ ಸ್ಟಾರ್ಸ್ಗಳಾಗಿರಬಹುದು, ಮಂತ್ರಿಗಳಾಗಿರಬಹುದು, MLAಗಳಾಗಿರಬಹುದು, ಉದ್ಯಮಿಗಳಾಗಿರಬಹುದು, ಇವರೆಲ್ಲ ಸೆಟ್ಲ್ ಆಗಿರುವಂತಹ ಸ್ಥಳ ಯಾವುದು ಅಂತಂದ್ರೆ ಸದಾಶಿವನಗರ. ತುಂಬಾ ಹಳೆ ಏರಿಯಾ, ಈಗಲೂ ಕೂಡ ಬೆಳೀತಾ ಇರುವಂತಹ ಏರಿಯಾ ಅದು. ಸೊ ಅದೇ ನಗರದಲ್ಲಿ ಬಿಬಿಎಂಪಿ ಅಧಿಕಾರಿಗಳು ಇನ್ನೂ ಇದುವರೆಗೂ ಬಂದಿಲ್ಲ ಅಂತಂದ್ರೆ ಇನ್ನು ಬೇರೆ ಭಾಗಕ್ಕೆ ಏನು ಹೋಗ್ತಾರೆ ಅಂತ ಅಲ್ಲಿನ ಜನ ಮಾತನಾಡ್ಕೊಳ್ತಿದ್ದಾರೆ. ಕಾರಿನ ಮೇಲೆ ಆ ಮರ ಬಿದ್ದಿದೆ. ಕಾರು ಸಂಪೂರ್ಣ ಡ್ಯಾಮೇಜ್ ಆಗಿರೋ ದೃಶ್ಯ ಗಮನಿಸ್ತಾ ಇದ್ದೀರಿ. ಒಂದು ಹೊರಮಾವಿನ ದೃಶ್ಯ, ಮತ್ತೊಂದು ಸದಾಶಿವನಗರದ ದೃಶ್ಯ. ಇನ್ನು ಸದಾಶಿವನಗರದ ಈ ಚಿತ್ರಣದಿಂದ, ಈ ಸ್ಥಳದಿಂದ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಪ್ರತ್ಯಕ್ಷ ವರದಿ ನೀಡಿದ್ದಾರೆ. ನೋಡ್ಕೊಂಬರೋಣ. ಬೆಂಗಳೂರಿನಲ್ಲಿ ಕಳೆದ 3 ದಿನಗಳಿಂದ ಧಾರಾಕಾರ ಮಳೆ ಹಿನ್ನೆಲೆ ಬೆಂಗಳೂರಿನ ಪ್ರತಿಷ್ಠಿತ ನಗರವಾಗಿರ್ತಕ್ಕಂಥ ಸದಾಶಿವನಗರದಲ್ಲಿ ಪ್ರಮುಖ ರಸ್ತೆಯಲ್ಲಿ ಬೃಹತ್ ಗಾತ್ರದ ಮರವೊಂದು ಬಿದ್ದಿರ್ತಕ್ಕಂಥ ಪರಿಣಾಮವಾಗಿ ವಾಹನ ಸಂಚಾರರಿಗೆ ಸಾಕಷ್ಟು ತೊಂದರೆ ಆಗಿರೋದನ್ನು ಕೂಡ ನಾವಿಲ್ಲಿ ನೋಡ್ತಾ ಇರ್ಬೋದು. ಸದ್ಯ ಮರ ಬೋಡ ಸಹಿತ ಬಿದ್ದಿರ್ತಕ್ಕಂಥ ಪರಿಣಾಮವಾಗಿ ಇಲ್ಲಿ ಸಾರ್ವಜನಿಕರಿಗೆ ಸಂಚಾರ ಮಾಡಲಿಕ್ಕೂ ತೊಂದರೆ ಆಗ್ತಾ ಇದೆ. ಇನ್ನು ಪ್ರಮುಖವಾಗಿ ಮನೆಯ ಮುಂದೆ ನಿಲ್ಲಿಸಿರ್ತಕ್ಕಂಥ ಕಾರ್ ಕೂಡ ಜಖಮ್ ಆಗಿರ್ತಕ್ಕಂಥ ದೃಶ್ಯಾವಳಿಗಳನ್ನು ಕೂಡ ನಾವಿಲ್ಲಿ ನೋಡ್ತಾ ಇರ್ಬೋದು. ಸದ್ಯ ಯಾವುದೇ ಜನಸಾಮಾನ್ಯರು ಇಲ್ಲಿ ಓಡಾಡದೆ ಇರ್ತಕ್ಕಂಥ ಸಂದರ್ಭ ಆದ್ರಿಂದ ಯಾವುದೇ ಪ್ರಾಣಹಾನಿಯಂತಹ ಘಟನೆಗಳು ಕೂಡ ಸಂಭವಿಸಿಲ್ಲ. ಸದ್ಯ ಕಾರು ಸಂಪೂರ್ಣ ಜಖಮ್ ಆಗಿದೆ. ಮನೆ ಮುಂದೆ ನಿಲ್ಸಿದಂಥ ಕಾರಿದು ಈಗ ನೋಡ್ತಾ ಇರ್ಬೋದು ನಾವಿಲ್ಲಿ ದೃಶ್ಯಾವಳಿಗಳು. ಮರ ಬಿದ್ದ ಪರಿಣಾಮವಾಗಿ ಈಗಾಗಲೇ 10 ನಿಮಿಷಕ್ಕೆ ಮುಂಚಿತವಾಗಿ ಮರ ಬಿದ್ದಿರ್ತಕ್ಕಂಥದ್ದು. ಮರ ಬಿದ್ದ ಪರಿಣಾಮವಾಗಿ ಕಾರು ಜಖಮ್ ಆಗಿದೆ. ಮನೆ ಮುಂದೆ ನಿಲ್ಸಿರ್ತಕ್ಕಂಥ ಮಾಲೀಕರು ಕೂಡ ಈ ವಿಚಾರ ಕುರಿತಂತೆ ಬಿಬಿಎಂಪಿ ಅಧಿಕಾರಿಗಳನ್ನ ಸಂಪರ್ಕ ಮಾಡ್ತಾ ಇದ್ದಾರೆ. ಇಲ್ಲಿ ಸಂಪೂರ್ಣವಾಗಿ ಏನು ಕಾರಿನ ಮುಂಭಾಗ ಮತ್ತೆ ಹಿಂಭಾಗ ಸಂಪೂರ್ಣವಾಗಿ ಜಖಮ್ ಆಗಿರ್ತಕ್ಕಂಥ ದೃಶ್ಯವನ್ನು ಕೂಡ ಇಲ್ಲಿ ನಾವು ನೋಡ್ತಾ ಇರ್ಬೋದು. ಮರ ಬಿದ್ದ ಪರಿಣಾಮವಾಗಿ ಮರದ ಕೊಂಬೆಗಳು ಕೂಡ ಕಾರಿನ ರಭಸಕ್ಕೆ ಅಂದರೆ ಬಿದ್ದಂಥ ರಭಸದ ಪರಿಣಾಮವಾಗಿ ಯಾವ ರೀತಿ ಜಖಮ್ ಆಗಿದೆ, ಗಾಜುಗಳು ಪುಡಿ ಆಗಿರ್ತಕ್ಕಂಥ ದೃಶ್ಯಾವಳಿಗಳನ್ನು ಕೂಡ ನಾವು ನೋಡ್ತಾ ಇರ್ಬೋದು. ಇನ್ನು ಇದು ಸದಾಶಿವನಗರದ ಪ್ರಮುಖ ರಸ್ತೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ವಾಹನಗಳು ಈ ರಸ್ತೆ ಮುಖಾಂತರ ಸಂಚಾರ ಮಾಡ್ತಾ ಇದ್ದವು. ಸದ್ಯ ಈಗ ಮರ ಬಿದ್ದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಯಾವುದೇ ವಾಹನ ಚಾಲಕರು ಇರ್ಬೋದು, ಅವರು ಕೂಡ ಈ ರಸ್ತೆಯನ್ನ ಬದಲಿಸಿ ಪರ್ಯಾಯ ರಸ್ತೆಯನ್ನ ಅವಲಂಬಿಸ್ತಾ ಇದ್ದಾರೆ ಸಂಚಾರದ ಸಲುವಾಗಿ. ಈಗಾಗಲೇ ಬಿಬಿಎಂಪಿ ಅಧಿಕಾರಿಗಳನ್ನು ಕೂಡ ಸಂಪರ್ಕಿಸ್ತಕ್ಕಂಥ ಪ್ರಯತ್ನ ಮಾಡಿದ್ರು ಕೂಡ ಈವರೆಗೂ ಕೂಡ ಯಾವುದೇ ಅಧಿಕಾರಿಗಳು ಮರ ತೆರವು ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ಯಾರು ಕೂಡ ಇಲ್ಲಿಗೆ ಬಂದಿಲ್ಲ ಅಂತಕ್ಕಂಥ ಅಸಮಾಧಾನವನ್ನು ಕೂಡ ಇಲ್ಲಿಯ ಸ್ಥಳೀಯರು ಹೊರ ಹಾಕ್ತಾ ಇದ್ದಾರೆ. ಪ್ರತಿಷ್ಠಿತ ನಗರದಲ್ಲೇ ಈ ರೀತಿಯ ವಾಹನ ಸಂಚಾರಕ್ಕೆ ಈ ರಸ್ತೆ ಮೇಲೆ ಮರ ಬಿದ್ದಂಥದ್ದಿರ್ಬೋದು, ಅದನ್ನ ತೆರವು ಮಾಡ್ತಕ್ಕಂಥ ವಿಚಾರದಲ್ಲಿ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದ್ರೆ ಇನ್ನು ಇತರೆ ಪ್ರದೇಶಗಳ ಸ್ಥಿತಿ ಏನು ಎಂಬತಕ್ಕಂಥ ಪ್ರಶ್ನೆಯನ್ನು ಕೂಡ ಸ್ಥಳೀಯ ನಾಗರಿಕರು ಮಾಡ್ತಾ ಇದ್ದಾರೆ. ಸದ್ಯ ಈಗ ಮರ ಬಿದ್ದ ಪರಿಣಾಮವಾಗಿ ಇಲ್ಲಿನ ರಸ್ತೆ ಸಂಚಾರ ಸಾಕಷ್ಟು ತೊಂದರೆ ಆಗಿರ್ತಕ್ಕಂಥದ್ದು. ಈಗ ವಾಹನಗಳು ಬದಲಿ ವ್ಯವಸ್ಥೆಯನ್ನು ಕೂಡ ಅನುಸರಿಸ್ತಾ ಇರೋದನ್ನು ಕೂಡ ನಾವು ನೋಡ್ತಾ ಇರ್ಬೋದು. ಸದ್ಯ ಬಿಬಿಎಂಪಿ ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಿದ್ರು ಕೂಡ ಈವರೆಗೂ ಕೂಡ ಇಲ್ಲಿ ಬರದೇ ಇರ್ತಕ್ಕಂಥ ವಿಚಾರ ಕುರಿತಂತೆ ಸ್ಥಳೀಯರು ಕೂಡ ತಮ್ಮ ಅಸಮಾಧಾನವನ್ನು ಹೊರ ಹಾಕ್ತಾ ಇದ್ದಾರೆ. ಇನ್ನು ಈ ಮರವನ್ನು ಎಷ್ಟೊತ್ತಿಗೆ ತೆಗಿತಾರೆ ಅಂತಕ್ಕಂಥ ವಿಚಾರ ಕುರಿತಂತೆ ಯಾರಿಗೂ ಕೂಡ ಮಾಹಿತಿ ಇಲ್ಲದೆ ಇರ್ತಕ್ಕಂಥದ್ದು. ಜೊತೆಗೆ ಕಾರ್ ಪೂರ್ಣ ಜಖಮ್ ಆಗಿರ್ತಕ್ಕಂಥ ವಿಚಾರ ಕುರಿತಂತೆ ಇಲ್ಲಿನ ಸಾರ್ವಜನಿಕರು ಕೂಡ ತಮ್ಮ ಬೇಸರವನ್ನು ಹೊರ ಹಾಕ್ತಾ ಇದ್ದಾರೆ. ಇದಿಷ್ಟು ಸದಾಶಿವನಗರದ ಕಥೆ. ಆದರೆ ಬಿಬಿಎಂಪಿ ಅಧಿಕಾರಿಗಳು ಶೀಘ್ರ ಈ ವಿಚಾರ ಕುರಿತಂತೆ ಗಮನ ಹರಿಸಲಿ, ಮರವನ್ನು ಕೂಡಲೇ ತೆರವು ಮಾಡಲಿ ಅಂತಕ್ಕಂಥ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ಶಿವಪ್ರಸಾದ್, ನ್ಯೂಸ್ ಫಸ್ಟ್ ಬೆಂಗಳೂರು. ಬೆಂಗಳೂರಿನ ಸಾಯಿ ಲೇಔಟ್ನಲ್ಲಿ ತಪ್ಪದ ಜಲ ಸಂಕಷ್ಟ. ಇನ್ನೂ ಸಹಜ ಸ್ಥಿತಿಗೆ ಲೇಔಟ್ನ ಪರಿಸ್ಥಿತಿ, ನಿವಾಸಿಗಳ ಪರಿಸ್ಥಿತಿ ಬರ್ತಾ ಇಲ್ಲ. ಯಾಕಂದ್ರೆ ಮಳೆ ಅಬ್ಬರ ತಗ್ಗಿದ್ರೂ ಕೂಡ ನೀರಿನ ಪ್ರಮಾಣ ಇನ್ನೂ ಕಮ್ಮಿ ಆಗಿಲ್ಲ. ಅಲ್ಲಿ 5-6 ದಿನದಿಂದ ಕೆಸರು ಮಿಶ್ರಿತ ನೀರಿನಲ್ಲೇ ಜನ ವಾಸ ಮಾಡ್ತಿದ್ದಾರೆ. ನೀರು ವಾಸನೆ ಬರೋದಕ್ಕೆ ಶುರುವಾಗಿದೆ. ನೆಲಮಹಡಿಯಲ್ಲಿರುವಂತಹ ಸುಮಾರು 200 ಜನರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡೋ ಕೆಲಸ ಆಗಿದೆ. ಇನ್ನು ಅಲ್ಲೇ ಉಳಿದಿರುವ ನಿವಾಸಿಗಳಿಗೆ ಸಾಂಕ್ರಾಮಿಕ ರೋಗದ ಭೀತಿ ಕೂಡ ಎದುರಾಗಿದೆ. ನಿವಾಸಿಗಳಿಗೆ ಕೆಮ್ಮು, ಜ್ವರ,
ಶೀತದ ಸಮಸ್ಯೆ ಲಕ್ಷಣಗಳು ಕಾಣಿಸಿಕೊಳ್ತಾ ಇವೆಯಂತೆ. ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಸಾಂಕ್ರಾಮಿಕ ರೋಗ ಹರಡುತ್ತೆ ಅನ್ನೋ ಆತಂಕದಲ್ಲೇ ಆ ಭಾಗದ ಜನ ವಾಸ ಮಾಡ್ತಿದ್ದಾರೆ. ನಿವಾಸಿಗಳಿಗೆ ಆಹಾರ, ನೀರು ಮತ್ತು ಮೆಡಿಕಲ್ ವ್ಯವಸ್ಥೆಯನ್ನ ಅಗ್ನಿಶಾಮಕ ಸಿಬ್ಬಂದಿ ಮಾಡಿದ್ದಾರೆ. ಆಕ್ಚುಲಿ ಅಗ್ನಿಶಾಮಕ ಸಿಬ್ಬಂದಿಗಳಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಪರಿಸ್ಥಿತಿ 3-4 ದಿನ ಆಯಿತು ಹೀಗೆ ಇದೆ. ಅವರು ಕೂಡ ಅಲ್ಲಿಂದ ಕದಲಿಲ್ಲ. ಅಲ್ಲಿ ನಿವಾಸಿಗಳಿಗೆ ಬೇಕಾಗಿರುವಂತ ಎಲ್ಲ ಹೆಲ್ಪ್, ಎಲ್ಲ ಸಪೋರ್ಟ್ ಕೂಡ ಮಾಡ್ತಾ ಬಂದಿದ್ದಾರೆ. ಆದರೆ ಮತ್ತೊಂದು ಆತಂಕದ ಸಂಗತಿ ಏನು ಅಂತಂದ್ರೆ, ಕೆಂಪು ಬಣ್ಣದಲ್ಲಿದ್ದಂತಹ, ಹಳದಿ ಬಣ್ಣದಲ್ಲಿದ್ದಂತಹ ನೀರು ಈಗ ಹಸಿರು ಬಣ್ಣಕ್ಕೆ ಪರಿವರ್ತನೆ ಆಗ್ತಾ ಇದೆ. ಅಂದ ಮೇಲೆ ಆ ನೀರಿನ ಬಣ್ಣ ಚೇಂಜ್ ಆಗ್ತಿದೆ. ಸಾಂಕ್ರಾಮಿಕ ರೋಗ ಹರಡುವಂತಹ ಭೀತಿ ಇದೆ. ಸೊಳ್ಳೆಗಳು ಉತ್ಪತ್ತಿಯಾಗುವಂತಹ ಸಾಧ್ಯತೆ ಇರುತ್ತೆ. ಆ 1 ವಾರ ಸಾಕು ಸೊಳ್ಳೆ ಉತ್ಪತ್ತಿಯಾಗೋದಕ್ಕೆ. ಈಗ ಆಲ್ರೆಡಿ ಈ ಪರಿಸ್ಥಿತಿಗೆ ಬಂದು 4 ದಿನ ಕಂಪ್ಲೀಟ್ ಆಗಿ ಹೋಗಿದೆ. ಇನ್ನು ಆ ಭಾಗದ ಜನರ ವ್ಯಥೆ ಹೇಗಿದೆ, ಆ ಭಾಗದ ಜನರ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ನಮ್ಮ ಪ್ರತಿನಿಧಿ ಸತ್ತಾರ್ ಗ್ರೌಂಡ್ ರಿಪೋರ್ಟ್ನಲ್ಲಿ ವಿವರಿಸ್ತಾರೆ. ನೋಡ್ಕೊಂಬರೋಣ. ಪೂರ್ವ ಮುಂಗಾರಿನ ಅಬ್ಬರಕ್ಕೆ ನಲಗಿರುವಂತಹ ಸಾಯಿ ಲೇಔಟ್ ಇನ್ನೂ ಕೂಡ ಸಹಜ ಸ್ಥಿತಿಗೆ ಬಂದಿಲ್ಲ. ಸದ್ಯಕ್ಕೆ ಸಾಯಿ ಲೇಔಟ್ನ ಚಿತ್ರಣ ಹೇಗಿದೆ ಅನ್ನೋದನ್ನ ತೋರಿಸ್ತಾ ಹೋಗ್ತೀನಿ. ಇದು ಸಾಯಿ ಲೇನ್ ಅಂದ್ರೆ ಹೊರಮಾವಿನ ಸಾಯಿ ಲೇಔಟ್ನ 2ನೇ ಕ್ರಾಸ್ ಹಾಗೂ 3ನೇ ಕ್ರಾಸ್ ನಲ್ಲಿರುವಂತಹ ದೃಶ್ಯ. ಇಲ್ಲಿರುವಂತಹ ನೀರಿನ ಕಲರ್ ಕೂಡ ಬದಲಾಗಿದೆ. ನಿಧಾನವಾಗಿ ನೀರು ಹಸಿರು ಬಣ್ಣಕ್ಕೆ ತಿರುಗ್ತಾ ಇದೆ. ಅಂದ್ರೆ ಸರಿಸುಮಾರು 3-4 ದಿನದಿಂದ ಈ ನೀರು ನಿಂತಲ್ಲೇ ನಿಂತಿರೋದ್ರಿಂದ ಅದರ ಬಣ್ಣ ಬದಲಾಗಿದೆ. ಜನರಿಗೆ ಆತಂಕ ಕಾಡ್ತಾ ಇದೆ. ಯಾಕಂದ್ರೆ ಆ ನಿಂತಿರುವ ನೀರು ಇದೀಗ ದುರ್ವಾಸನೆ ಬೀರ್ತಾ ಇದೆ. ಇದೇ ಕಾರಣಕ್ಕೆ ಜನರಿಗೆ ರೋಗದ ಭೀತಿ ಕೂಡ ಹೆಚ್ಚಾಗಿರುವಂತದ್ದು. ಪ್ರಮುಖವಾಗಿ ರಾಜಕಾಲುವೆ ನೀರು 3 ದಿನದಿಂದ ನಿಂತ ಜಾಗದಲ್ಲಿ ನಿಂತಿದೆ. ಮತ್ತೆ ಮನೆಗಳಲ್ಲೂ ಕೂಡ ನೀರು ಇರುವುದರಿಂದ ಇಲ್ಲಿಯ ಜನರಿಗೆ ರೋಗದ ಭೀತಿ ಕಾಡ್ತಾ ಇದೆ. ಸದ್ಯಕ್ಕೆ 2 ದಿನದಿಂದ ಹೋಲಿಕೆ ಮಾಡಿದ್ರೆ ಸದ್ಯಕ್ಕೆ ನೀರಿನ ಪ್ರಮಾಣ ತಗ್ಗಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಸಾಯಿ ಲೇಔಟ್ ಟೆಂಪಲ್ ಇರುವಂತಹ ಜಾಗ ಏನಿದೆ ಅಲ್ಲಿರುವಂತಹ ನೀರನ್ನು ಕಂಪ್ಲೀಟ್ ಆಗಿ ಹೊರಹಾಕುವಂತ ಒಂದು ಕೆಲಸವನ್ನು SDRF ಮತ್ತು ಅಗ್ನಿಶಾಮಕ ಸಿಬ್ಬಂದಿ ಮಾಡಿದ್ದಾರೆ. ಇನ್ನು ಇಲ್ಲಿರುವಂತಹ 2ನೇ ಮತ್ತು 3ನೇ ಕ್ರಾಸ್ ನಲ್ಲಿ ಸದ್ಯಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ನೀರಿದೆ. ಅದನ್ನು ಕೂಡ ಇವತ್ತು ಕಂಪ್ಲೀಟ್ ಆಗಿ ತೆರವು ಮಾಡ್ತೀವಿ ಅನ್ನೋ ಮಾತನ್ನು ಈಗಾಗಲೇ ಅಗ್ನಿಶಾಮಕ ಸಿಬ್ಬಂದಿ ಕೂಡ ಕೊಟ್ಟಿರುವಂತದ್ದು. ಇಲ್ಲಿರುವಂತಹ ಜನರಿಗೆ ಮತ್ತೊಂದು ಸಮಸ್ಯೆ ಏನಂದ್ರೆ, ಕೇವಲ ಸಾಯಿ ಲೇಔಟ್ ಮಾತ್ರ ಅಲ್ಲ, ಇದು ತಗ್ಗು ಪ್ರದೇಶ ಆಗಿರೋದರ ನಗರದ ಯಾವುದೇ ಭಾಗದಲ್ಲಿ ಮಳೆಯಾದ್ರೂ ಕೂಡ ಆ ನೀರು ಬಂದು ಸೇರುವುದು ಇದೇ ಸಾಯಿ ಲೇಔಟ್ಗೆ. ಕೆರೆಗಳ ಮೂಲಕ ಆ ಒಂದು ನೀರು ಬಂದು ಸೇರುವುದು ಕೂಡ ಇದೇ ಸಾಯಿ ಲೇಔಟ್ಗೆ ಆಗಿರೋದ್ರಿಂದ ಜನರಿಗೆ ಸಹಜವಾಗಿ ಮತ್ತಷ್ಟು ಆತಂಕ ಕಾಡ್ತಾ ಇದೆ. ಯಾಕಂದ್ರೆ ಯಲಹಂಕದ ಕೆರೆ ಆಗಿರ್ಬೋದು, ಜಕ್ಕೂರ್ ಕೆರೆ ಆಗಿರ್ಬೋದು, ರಾಚೇನಹಳ್ಳಿ ಕೆರೆ ಆಗಿರ್ಬೋದು, ಅವೆಲ್ಲವೂ ಹಂತ ಹಂತವಾಗಿ ಹರಿದು ಬಂದು ಸೇರುವುದು ಇದೆ ಹೊರಮಾವಿಗೆ. ಇಲ್ಲಿಂದ ಹೊರಹೋಗ್ಬೇಕಾಗಿದ್ದಂತಹ ನೀರು ರೈಲ್ವೆ ವೆಂಟ್ನ ಕಾಮಗಾರಿಯ ಕಾರಣಕ್ಕಾಗಿ ಅದು ಈ ಸರಾಗವಾಗಿ ಹರಿದು ಹೋಗಿದೆ. ನೇರವಾಗಿ ಈ ಒಂದು ಬಡಾವಣೆಗೆ ನುಗ್ಗುತ್ತೆ, ಮನೆಗಳಿಗೆ ನುಗ್ಗುತ್ತೆ. ಸದ್ಯಕ್ಕೆ ಇಲ್ಲಿರುವಂತಹ ನೆಲಮಹಡಿಯಲ್ಲಿ ಇರುವಂತಹ ಸರಿಸುಮಾರು 150 ಜನರನ್ನು ಅವರು ಕೂಡ ಬೇರೆಡೆ ಸ್ಥಳಾಂತರ ಆಗಿದ್ದಾರೆ. ಬಟ್ 2-3 ದಿನದಿಂದ ಇಲ್ಲಿ ಕರೆಂಟ್ ಸಂಪರ್ಕ ಇಲ್ಲದಂತಹ ಕಾರಣಕ್ಕೆ ಇಲ್ಲಿರುವಂತಹ ಯಾರು ಸದ್ಯ ಇಲ್ಲೇ ನೆಲೆಸಿದ್ರೆ ಅವರಿಗೆ ಸಮಸ್ಯೆ ಆಗ್ತಾ ಇದೆ. ಯಾಕಂದ್ರೆ ನೀರಿನ ವ್ಯವಸ್ಥೆ ಆಗಿರ್ಬೋದು, ಕರೆಂಟ್ ವ್ಯವಸ್ಥೆ ಇಲ್ಲದಂತಹ ಕಾರಣಕ್ಕೆ ಅವರಿಗೆ ಸಮಸ್ಯೆ ಆಗ್ತಾ ಇದೆ. ಬಟ್ ನಿನ್ನೆ SDRF ಮತ್ತು ಅಗ್ನಿಶಾಮಕ ಸಿಬ್ಬಂದಿ ಮತ್ತು ಪಾಲಿಕೆಯಿಂದ ಯಾರೆಲ್ಲ ಸಂಕಷ್ಟಕ್ಕೆ ಸಿಲುಕಿದ್ರು ಅವರಿಗೆ ಅಗತ್ಯ ವಸ್ತುಗಳ ಪೂರೈಕೆ ಮಾಡುವಂತಹ ಒಂದು ಕೆಲಸ ಆಗಿತ್ತು. ನೀರಾಗಿರ್ಬೋದು, ಫುಡ್ ಆಗಿರ್ಬೋದು, ಜೊತೆಗೆ ಮೆಡಿಕಲ್ ಫೆಸಿಲಿಟಿಯನ್ನು ಕೂಡ ಮಾಡಿದ್ರು. ಅದರ ಹೊರತಾಗಿಯೂ ಕೂಡ ಜನರಿಗೆ ನಿರಂತರವಾಗಿ ಈ ರೀತಿಯ ಸಮಸ್ಯೆ ಆಗ್ತಾ ಇರೋದ್ರಿಂದ ಜನರು ಈಗ ಎಲ್ಲೋಗ್ಬೇಕು ಅನ್ನೋ ಪ್ರಶ್ನೆ ಮೂಡುತ್ತೆ. ಯಾಕಂದ್ರೆ 1-2 ದಿನ ಆದ್ರೂ ನಿಲ್ಬಹುದು. ಇವರು 1 ವಾರಗಳ ಕಾಲ ನೆಲಮಹಡಿಯಲ್ಲಿರುವಂತಹ ಜನರು ಬೇರೆಡೆ ಶಿಫ್ಟ್ ಆಗಿದ್ದಾರೆ. ಮತ್ತೊಂದು ವಿಚಾರ ಏನಂದ್ರೆ, ಇಲ್ಲಿಗೆ ಈ ಒಂದು ನೀರು ಬಂದಂತಹ ನಂತರ ಮನೆಗಳಿಗೆ ಇದೀಗ ಹಾವು ಕೂಡ ನುಗ್ತಾ ಇದೆ. ಇದು ಕೂಡ ಇಲ್ಲಿ ಜನರ ಆತಂಕಕ್ಕೆ ಕಾರಣ. ಸದ್ಯಕ್ಕೆ ಇವತ್ತಿನ ಚಿತ್ರ ನೋಡೋದಾದ್ರೆ 2 ದಿನಕ್ಕೆ ಹೋಲಿಕೆ ಮಾಡಿದ ನೀರಿನ ಪ್ರಮಾಣ ತಗ್ಗಿದೆ. ಸಾಯಿ ಲೇಔಟ್ನ 2ನೇ ಮತ್ತು 3ನೇ ಕ್ರಾಸ್ ನಲ್ಲಿ ಮಾತ್ರ ನೀರು ಇರುವಂತದ್ದು. ಅದನ್ನು ಕೂಡ ತೆರವು ಮಾಡುವ ನಿಟ್ಟಿನಲ್ಲಿ ಈಗಾಗಲೇ SDRF ಮತ್ತು ಅಗ್ನಿಶಾಮಕ ಸಿಬ್ಬಂದಿ ಈಗ ಕೆಲಸವನ್ನು ಕೂಡ ಅಂದ್ರೆ ಕಾರ್ಯಾಚರಣೆ ಕೂಡ ಮಾಡ್ತಾ ಇದ್ದಾರೆ. ಇವತ್ತೇನಾದ್ರೂ ನಗರದಲ್ಲಿ ಮತ್ತೆ ವರುಣ ಆರ್ಭಟಿಸದಿದ್ದರೆ ಇಲ್ಲಿರುವಂತಹ ನೀರನ್ನು ಕಂಪ್ಲೀಟ್ ಆಗಿ ತೆರವು ಮಾಡುವ ಕೆಲಸವನ್ನು ಅಗ್ನಿಶಾಮಕ ಸಿಬ್ಬಂದಿ ಮಾಡಲಿದ್ದಾರೆ. ಕ್ಯಾಮರಾ ಪರ್ಸನ್ ಶ್ಯಾಮ್ ಜೊತೆ ಸತ್ತಾ, ನ್ಯೂಸ್ ಫಾಸ್ಟ್, ಬೆಂಗಳೂರು. ಪ್ರತಿದಿನ 600 ಫುಡ್ ಪ್ಯಾಕೆಟ್ಸ್ನ ಹಂಚ್ತಾ ಇದ್ದೀವಿ. ಮತ್ತು ಅವ್ರಿಗೆ ಬೇಕಾಗಿರೋ ಬೇಸಿಕ್ ನೀಡ್ಸ್, ವಾಟರ್ಸ್ ಆಗಿರ್ಬೋದು, ಮೆಡಿಕಲ್ ಸಪ್ಲೈ ಎಲ್ಲ ಪಾಲಿಕೆ ವತಿಯಿಂದ ಮಾಡ್ತಾ ಇದ್ದಾರೆ. ನಮ್ಮ ಝೋನಲ್ ಕಮಿಷನರ್ ನೀಟಾಗಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಪ್ರತಿ ಮನೆಗೂ ತಲುಪಬೇಕು, ಪ್ರತಿಯೊಬ್ಬರಿಗೂ ನೀರು ಮತ್ತು ಆಹಾರ ಯಾವುದೇ ಸಮಸ್ಯೆ ಆಗಬಾರ್ದು ಅಂತ ಹೇಳಿದ್ದಾರೆ. ಆ ರೀತಿ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಮೇಡಮ್, ಇಲ್ಲಿ ಯಾರಾದರೂ ಈಗಲೂ ಕಂಟ್ರೋಲ್ ರೂಮ್ಗೆ ಕಾಲ್ ಮಾಡಿ ಸಮಸ್ಯೆ ಆಗ್ತಿದ್ದಾರೆ? ಇಲ್ಲ ಸರ್, ಯಾರು ಆ ಥರ ಶಿಫ್ಟ್ ಆಗಿದೆ. ಎಲ್ಲರನ್ನೂ ನಾವು ತೆರವುಗೊಳಿಸಿದ್ವಿ. ಇಲ್ಲಿ ಯಾರ್ಯಾರಿಗೆ ಗ್ರೌಂಡ್ ಫ್ಲೋರಲ್ಲಿ ಯಾರಿಗೆ ಸಮಸ್ಯೆ ಇದೆ ಅವ್ರನ್ನೆಲ್ಲ ಬೇರೆ ಕಡೆ ಆಲ್ಮೋಸ್ಟ್ 200 ಮೆಂಬರ್ಸ್ ಶಿಫ್ಟ್ ಆಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.